ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಶಿಲ್ಪ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಗೌಡ್ಗೆರೆಗೆ ಹೋಗಿದ್ದೆ ದೇವಸ್ಥಾನಕ್ಕೆ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ತೋರಿಸಿದ್ನಲ್ಲ ಭಾಗ್ಯಕ್ಕ ಅನ್ನೋರು, ಅವರು ನಮ್ಮ ಮನೆ ಅತ್ತೆ ಇದ್ದಾರಲ್ಲ, ಅವರ ತಮ್ಮನ ಹೆಂಡ್ತಿ ಚಳ್ಳಕೆರೆಯಿಂದ ಅವರು ನಮ್ಮ ಜೊತೆ ಬರಬೇಕಂತ ಬಂದಿದ್ರು. ತುಂಬ ಆಸೆಯಿಂದ ನೈಟ್ ಬಂದು ನಮ್ಮ ಮನೇಲಿ ಆಲ್ಟ್ ಆಗಿದ್ರು. ಬೆಳಗಿನ ಜಾವ 4 ಗಂಟೆಗೆ ನಾವು ಮನೆ ಬಿಟ್ವಿ. ಆದರೆ ಇವ್ರಿಗೆ ಅದೃಷ್ಟ ಇಲ್ಲ, ಯಾಕಂದರೆ ಇವ್ರ ಅಣ್ಣ ತಮ್ಮಂದ್ರಲ್ಲೇ ಒಬ್ಬರು ನಮ್ಮೂರಲ್ಲೇ ಡೆತ್ ಆಗಿದ್ದರು, ನಮ್ಮ ರಿಲೇಟಿವ್ಸಲ್ಲೇ ಒಬ್ಬರು. ಹಂಗಾಗಿ ಅವರು ಬರಬಾರ್ದು ಅಂತ ಹೇಳಿದ್ದಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ. ಪಾಪ ತುಂಬ ಬೇಜಾರಾಯಿತು. ತುಂಬ ಆಸೆಯಿಂದ ಬಂದಿದ್ರು ಅವರು. ಅವ್ರು ಹೋದ್ಮೇಲೆ ನಾನು ಮತ್ತು ನಮ್ಮ ಮನೆಯವ್ರ ಅಕ್ಕ ಮತ್ತು ಇನ್ನೊಬ್ಬರು ನಮ್ಮ ಅತ್ತೆ ಇದ್ದಾರಲ್ಲ, ತಂಗಿ ಸೊಸೆ ಮಂಜುಳಾ ಅಂತೇಳಿ, ನಾವು 3 ಜನ ಹೋದ್ವಿ. ಇಲ್ಲಿಗೆ ಬಂದ್ವಿ. ನೋಡಿ, ಇದೆ ಗೌಡ್ಗೆರೆ ಚೌಡೇಶ್ವರಿ ದೇವಸ್ಥಾನ. ಚಾಮುಂಡೇಶ್ವರಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನೋಡಬೇಕು, ಕಣ್ಣುಗಳು ಸಾಕಾಗಲ್ಲ ದೇವಿ ವಿಗ್ರಹ ನೋಡೋಕ್ಕೆ. ನನಗಂತೂ ತುಂಬ ಖುಷಿಯಾಯಿತು ದೇವಿ ವಿಗ್ರಹ ನೋಡಿಬಿಟ್ಟು. ಯಾಕಂದರೆ ನಮ್ಮ ಮನೇಲಿ ನಾವು ದೇವಿನ ಪೂಜೆ ಮಾಡೋದು. ನಾನು ಅಂದ್ಕೊಂಡಿದ್ದು ಬೇರೆ ದೇವ್ರು ಅಂತ ಅಂದ್ಕೊಂಡಿದ್ದೆ. ನನಗೆ ಗೊತ್ತಿಲ್ಲ, ಕ್ಲಾರಿಟಿ ಇರಲಿಲ್ಲ ದೇವ್ರ ಬಗ್ಗೆ. ನಾನು ಸಡನ್ನಾಗೆ ಹೊರಟಿದ್ದು ಈ ದೇವಸ್ಥಾನಕ್ಕೆ. ನಾನು ಹೋಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಟ್ ಅಂದರೆ ನಮ್ಮ ಅಕ್ಕ ಅವರು, ಇಲ್ಲ ಬಾ ನಾವು ಮಗನ ನೋಡ್ಕೊತೀವಿ ಅಂತ ಹೇಳಿದ್ದಕ್ಕೆ ಹೋದೆ. ನಮ್ಮ ಮಗನ ಎತ್ಕೊಂಡು ಹೋಗೋದಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಬೇಡ ಅಂದ್ಕೊಂಡಿದ್ದೆ. ನೋಡ್ಕೊತೀವಿ ಅಂದಿದ್ದಕ್ಕೆ ನಾನು ಹೋದೆ. ಹಿಂಗೆ ಬಂದು ನಾನು ಅಂದ್ಕೊಂಡಿದ್ದೇನೆಂದರೆ ಭೂತಪ್ಪ ದೇವರು ಅಂತ ನಮ್ಮ ಮನೆಯವ್ರು ನನಗೆ ಹೇಳಿದ್ದು. ಹಂಗೆ ನಾನು ಅಂದ್ಕೊಂಡಿದ್ದೆ. ಅಲ್ಲಿ ಹೋಗಿ ನೋಡಿದಾಗ, ಸ್ಟ್ಯಾಚು ನೋಡಿದಾಗ ನನಗೆ ಒಂಥರ ಆಶ್ಚರ್ಯ ಆಗ್ಬಿಡ್ತು. ಇನ್ನು ನಮ್ಮ ಮನೆಯವ್ರು ಈ ಥರ ಹೇಳಿದ್ರಂತ. ಅಂದರೆ ಶಿರಾ ಕಡೆ ಒಂದು ಗೌಡ್ಗೆರೆ ಅಂತ ಇದೆಯಂತ, ಅಲ್ಲಿ ಭೂತಪ್ಪ ಇದೆಯಂತೆ, ಅದೇ ಅಂತ ನಮ್ಮ ಮನೆಯವ್ರು ಅಂದ್ಕೊಂಡಿದ್ದಾರೆ. ನಾವು ಅಲ್ಲಿ ಬಂದು ನೋಡಿದಾಗ ಗೊತ್ತಾಗಿದ್ದು ಇದು ಈಗ ದೇವಿ ದೇವಸ್ಥಾನ ಅಂತ. ಫಸ್ಟು ನೋಡಿ, ನವಗ್ರಹ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೋಗಬೇಕು. ಇಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ, ಇಲ್ಲಿ ಏನೇ ನಾವು ಹರಕೆ ಮಾಡಿಕೊಂಡು ಮನಸ್ಸಲ್ಲಿ ಏನಾದರೂ ಕೋರಿಕೆ ಇದ್ದರೆ ಅದನ್ನು ಕೋರ್ಕೊಂಡ್ರೆ, ಕಾಯಿ ಕಟ್ಟಿದರೆ ಅದನ್ನು ಅಂದ್ಕೊಂಡು ನಾವು ಖಂಡಿತ ನೆರವೇರುತ್ತಂತೆ. ಇಷ್ಟು ಅಂದರೆ ನಾವೆಷ್ಟು ವಾರ ನಮಗೆ ಬಂದು ಕಟ್ಟೋಕ್ಕಾಗುತ್ತೆ ಅಂತ ನಮ್ಗೆ ಅನಿಸುತ್ತೋ ಅಷ್ಟು ವಾರ ಕಟ್ತೀವಿ ಅಂತ ಹರಕೆ ಮಾಡ್ಕೋಬೇಕಂತೆ. ನಾನು ಸದ್ಯಕ್ಕೆ ಒಂದು ಕಟ್ಟೋಣ ಅಂತ ನಾನು ಅಂದ್ಕೊಂಡೆ. ಯಾಕಂದರೆ ನಮ್ಮ ಅಕ್ಕ ಅವರು ನೆಕ್ಸ್ಟ್ ಬಂದಾಗ ಕಟ್ಟೋಣ ಅಂತ ಅವ್ರು ಅಂದ್ಕೊಂಡ್ರು. ಅದು ನಮಗೆ ಅಲ್ಲೇದೇನು ಪದ್ಧತಿ ನಮಗೇನು ಗೊತ್ತಿರಲಿಲ್ಲ. ಹಂಗಾಗಿ ನಾವು ಹೋಗಿದ್ದು ಫಸ್ಟ್ ಅಲ್ವಾ. ಇಲ್ಲಿ ನೋಡಿ, ಮುಡುಪು ಕಟ್ಟೋರೆಲ್ಲ ಕಟ್ತಾರಂತೆ. ಇದು ನಮ್ಗೆ ಗೊತ್ತಿರಲಿಲ್ಲ. ಕಟ್ಟಿರೋರೆಲ್ಲ ಕಟ್ಟಿದ್ದಾರೆ. ಹಂಗಾಗಿ ನಾವೇನು ಕಟ್ಟಲಿಲ್ಲ. ನಮ್ಮ ಅಕ್ಕವ್ರನ್ನ ಕಟ್ಟಲ್ಲ ಅಂದರು. ನಾನು ಒಂದು ಕಾಯಿ ಕಟ್ಟೋಣ ಅಂತ ಹೇಳ್ಬಿಟ್ಟು, ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ದಿದ್ದರಿಂದ ನಾನು ಒಂದು ಕಾಯಿ ಕಟ್ಟೋಣ ಅಂತ ಡಿಸೈಡ್ ಮಾಡ್ಕೊಂಡೆ. ಒಂದು ಟೋಕನ್ನು ತಗೊಂಡೆ. ನೋಡ್ತಾ ಇರ್ಬೋದು, ಇನ್ನು ಯಾವ ಕಡೆ ಹೋದ್ರೂ ದೇವಸ್ಥಾನದ ಮುಂದೆ ಫುಲ್ಲು ಕಾಯಿಗಳೇ ಕಟ್ಟಿರೋದು. ಕಂಬಿ ಇದೆಯಲ್ಲ ದೇವ್ರ ಮುಂದೆ, ಅದರ ಫುಲ್ಲು ಕಾಯಿಗಳೇ ಕಟ್ಟಿರೋದು. ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಕಾಯಿಗಳು, ಕಟ್ಟಿರೋ ಕಾಯಿಗಳೇ ತುಂಬ ಕಾಣಿಸುತ್ತೆ. ಅದು ನನಗಂತೂ ತುಂಬ ಖುಷಿಯಾಯಿತು, ದೇವಿ ದೇವಸ್ಥಾನಕ್ಕೆ ಬಂದಿದ್ದೀನಲ್ಲ ಅಂತ. ಯಾಕಂದರೆ ನಮ್ಮ ಮನೇಲಿ, ನಾವು ತವ್ರ ಮನೇಲಿ ಪೂಜೆ ಮಾಡೋದೇ ನಮ್ಮ ಮನೇಲಿ ದೇವಿನ. ಹಂಗಾಗಿ ನಮ್ಮ ತಾಯಿನೇ ನನಗೆ ಕರೆಸ್ಕೊಂಡ್ಲೇನೋ ಅನ್ನಿಸ್ತು, ಅಷ್ಟು ಖುಷಿಯಾಯಿತು ನನಗೆ. ಮತ್ತು ಇದು ಯಾವ ದೇವರು ಅಂತ ನನಗೆ ಸರಿಯಾಗಿ ಕ್ಲಾರಿಟಿ ಗೊತ್ತಾಗಲಿಲ್ಲ. ನಾನು ಇಲ್ಲಿಗೆ ಈ ದೇವರಿಗೆ ನಮಸ್ಕಾರ ಮಾಡಿ ಬಂದೆ. ಈ ಶಿವನ ವಿಗ್ರಹನೋ ಅಥವಾ ಯಾವ ದೇವರು ಅಂತ ನನಗೆ ಗೊತ್ತಾಗಲಿಲ್ಲ. ಅಲ್ಲಿದೇನು ನನಗೆ ಮಾಹಿತಿ ಗೊತ್ತಿರಲಿಲ್ಲ, ಇದ್ರದ್ದು ಯಾವುದೋ ಸ್ಟೋರಿ ಆಗಲಿ, ಯಾವ ಥರ ಏನು ಅಂತ. ಹಾಗಾಗಿ ಯಾವುದೂ ಇದರಲ್ಲಿ ನನಗೆ ಹೇಳೋಕ್ಕಾಗಲ್ಲ. ಹಾಗಾಗಿ ನಾನು ಸದ್ಯ ಅಲ್ಲಿ ದರ್ಶನ ಮುಗಿಸ್ಕೊಂಡು ಒಳಗಡೆ ದೇವಿ ದರ್ಶನ ಮಾಡೋಕ್ಕಂತ ಹೇಳ್ಬಿಟ್ಟು ಒಳಗಡೆ ಹೋಗುವಾಗ ಕ್ಯೂ ಸಿಸ್ಟಮಲ್ಲಿ ಬಂದ್ವಿ. ನೋಡಿ, ಬೆಳಗ್ಗೆ ಟೈಮ್ ಹೋಗಿದ್ರಿಂದ ನಾವು ಬೆಟ್ರಾಯಿತು. ಯಾಕಂದರೆ ಸ್ವಲ್ಪ ಕ್ಯೂ ಸಿಸ್ಟಮಲ್ಲಿ ಕಮ್ಮಿನೇ ಇದ್ದರು. ಯಾಕಂದರೆ ನಾವು ಪೂಜೆ ಮಾಡೋ ಅಷ್ಟರಲ್ಲಿ ತುಂಬ್ಕೊಂಡು ಹೋಯ್ತು ಜನ, ಅಷ್ಟು ಜನ ಬಂದರು. ನಾವು ಹೋಗಿದ್ದು ಸ್ವಲ್ಪ ತಣ್ಣಂದು ಹೊತ್ತಿದ್ದಿದ್ದರಿಂದ ತುಮಕೂರಲ್ಲಿ ಬಸ್ಸಿಗೇ ಅಷ್ಟೊಂದು ಜನ ಮುಗಿ ಬೀಳ್ತಾಯಿದ್ರು. ಅದರಲ್ಲೂ ಲೇಡೀಸ್ ಜಾಸ್ತಿ. ಯಾಕೆ ಫ್ರೀ ಸೀಟ್ ಅಂತ ಹೇಳ್ಬಿಟ್ಟು, ಈಗ ಹೆಣ್ಮಕ್ಳು ಜಾಸ್ತಿ ರಜೆ ಇರೋದ್ರಿಂದ ಮಕ್ಕಳಿಗೆ ಕರ್ಕೊಂಡು ಹೋಗ್ತಾ ಇರ್ತಾರಲ್ಲ ಅಂತ ನನಗೆ ಆವತ್ತು ನೋಡಿದಾಗ ಅನಿಸಿದ್ದು. ನಾನು ಹೋಗೇ ಇಲ್ಲ ರಜೆಗೆ ಈ ಸರಿಯಲ್ಲಿ. ಹಂಗಾಗಿ ಇವಾಗ ಈ ದೇವ್ರಿಗೆ ಹೋದಾಗ ನಾನು ತುಮಕೂರಲ್ಲಿ ನೋಡಿದ್ದು. ಬಸ್ ಬಂದಾಗ ಓಡೋಗೋದೇ ಫಸ್ಟ್ ಲೇಡೀಸು. ಬಸ್ಸವರೇ ಬೇಜಾರಾಗ್ತಾರೆ, ಆ ಥರ ಜನಗಳು ಬಂದರು. ಈ ದೇವ್ರಿಗೂ ಅಷ್ಟು ಜನ ಬಂದರು ಬಸ್ಸಿಗೆ. ನಾನು ನೋಡಿ ಲಾಸ್ಟ್ ಟೋಕನ್ ತಗೊಂಡೆ. ಇಲ್ಲಿ ತಗೊಂಡು ಈಗ ದೇವಿ ದೇವಸ್ಥಾನ ಒಳಗಡೆ ಬಂದ್ವಿ. ನೋಡಿ, ಇದೆ ಗರ್ಭಗುಡಿ. ಸಾರಿ, ನಂದು ಸ್ವಲ್ಪ ವಾಯ್ಸ್ ಅವಾಗವಾಗ ಸ್ಟ್ರಕ್ ಆಗುತ್ತೆ. ಯಾಕಂದರೆ ಯಾವತ್ತೋ ಒಂದಿನ ವಾಯ್ಸ್ ಕೊಟ್ಟಾಗ ಅದು ಆ ಥರ ಆಗುತ್ತೆ ನನಗೆ. ಯಾವಾಗಲೂ ಮಾತಾಡ್ತಾ ಇರಬೇಕು, ಯಾವಾಗಲೂ ಒಂದು ಹಾಡೇ ಆಯಿತು ಯಾವಾಗಲೂ ಹೇಳ್ತಾ ಇರಬೇಕು, ಆವಾಗಲೇ ಚೆನ್ನಾಗಿರುತ್ತೆ ವಾಯ್ಸು. ಇದೇ ನೋಡಿ, ಚಿಕ್ಕದಾಗಿರೋ ಮೂರ್ತಿನ ನಾನು ವೀಡಿಯೋ ಮಾಡಿಕೊಂಡೆ. ಅಂದರೆ ಇಲ್ಲಿ ವೀಡಿಯೋ ಮಾಡೋಕ್ಕೆ ಅವರು ಬಿಡ್ತಾಯಿಲ್ಲ. ವೀಡಿಯೋ ಆಫ್ ಮಾಡಿ ಮೊಬೈಲ್ ಆಫ್ ಮಾಡಿ ಅಂತ ಹೊಡ್ಕೊತಾ ಇದ್ದರು. ನಾನು ಒಳಗಡೆ ಗರ್ಭಗುಡಿ ದೇವಿನ ನೋಡಬೇಕಾಗಿತ್ತು. ನೀವು ನಿಜವಾಗ್ಲೂ ಅದನ್ನು ನಾವು ದರ್ಶನ ಮಾಡ್ಕೊಳಕ್ಕೆ ಪುಣ್ಯ ಮಾಡಿರಬೇಕು ಅನಿಸ್ತು. ಅಷ್ಟು ಚೆನ್ನಾಗಿದೆ ಗರ್ಭಗುಡಿಯಲ್ಲಿರೋದು. ಅದು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾರಿಗೂ ಅಲೋ ಮಾಡೋದೇ ಇಲ್ಲ ವೀಡಿಯೋ ಮಾಡೋಕ್ಕೆ ಯಾರು.
ಅಲ್ಲಿ ಸೆಕ್ಯೂರಿಟಿ ತುಂಬ ಕಾವಲಿರ್ತಾರೆ. ಹಂಗಾಗಿ ಅದೊಂದನ್ನು ನಾನು ಸಣ್ಣ ವಿಗ್ರಹನ ನಾನು ವಿಡಿಯೋ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ನೀವು, ಎಲ್ಲಿಂದ ನೋಡಿದ್ರು ಕಾಯಿಗಳೇ ಕಾಣಿಸ್ತಾ ಇರೋದು. ಕಾಯಿ ಬಿಟ್ಟರೆ ಇನ್ನೇನಿಲ್ಲ, ಜಾಸ್ತಿ ಕಾಯಿಗಳೇ ಇಲ್ಲಿ ಹರಕೆ ಮಾಡ್ಕೊಂಡು ಕಟ್ತಾರಂತೆ. ಅಂದರೆ ಎಷ್ಟು ವಾರ ಬಂದು ಕಟ್ತೀವಿ ಅಂತ ಹರಕೆ ಮಾಡ್ಕೊಂಡಿರ್ತಾರೆ ಅಷ್ಟು ವಾರ ಕಟ್ಟಬೇಕಂತೆ. ಖಂಡಿತ ಅಂದ್ಕೊಂಡಿದ್ದು ನೆರವೇರುತ್ತಂತೆ. ನೀವು ಒಂದು ಸರಿ ಖಂಡಿತ ಹೋಗಿ, ಚೆನ್ನಾಗಿದೆ ಮಾತ್ರ ಪ್ಲೇಸು. ಬಟ್ ಅದು ಸುತ್ತಮುತ್ತ ಇನ್ನೂ ಇದಾವಂತೆ ಪ್ಲೇಸ್, ನಾವು ಏನೂ ನೋಡೋಕ್ಕಾಗಿಲ್ಲ. ನಾವು ಬೇಗ ಇಲ್ಲಿ ಮಾತ್ರ ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದುಬಿಟ್ವಿ ನಾವು. ನೋಡಿ, ದೇವಿ ವಿಗ್ರಹ ನೋಡ್ಬೋದು ನೀವು, ಗೋಲ್ಡ್ ಕಲರ್ದು ತುಂಬ ಚೆನ್ನಾಗಿದೆ ಸ್ಟ್ಯಾಚು ಅದು. ನಮ್ಗೆ ಅದ್ರ ಮುಂದೆ ಆ ಫೋಟೋನ ತಗೊಳ್ಳೋಣ ಅಂತೇಳಿ ನಾವು ಸೆಲ್ಫಿನ ತಗೊಂಡ್ವಿ. ಮೂವರು ತಗೊಳಕ್ಕಾಗಲಿಲ್ಲ, ಬೇರೆಯವ್ರಿಗೆ ಯಾರಿಗೋ ಕೊಡೋದು, ನಾವು ಒಂದು ಫೋಟೋ ತಗೊಳಕ್ಕೆ ಅಂದರೆ ಯಾರೂ ಅಲ್ಲಿ ಬರಲಿಲ್ಲ. ಹಂಗಾಗಿ ನಮ್ಮ ಜೊತೆಗಿರೋರು ನಮ್ಮಿಬ್ರು ತೆಗೆದ್ರು, ಮತ್ತು ನಾನು ಅವ್ರದ್ದು ತೆಗ್ದೆ. ಇದೇ ಥರ ಫೋಟೋ ತಗೊಂಡು ಬಂದ್ವಿ ನಾವು ಇಲ್ಲಿ ಅಂತ ಹೇಳಿ. ಯಾಕಂದರೆ ನಾವು ದೇವ್ರ ದರ್ಶನಕ್ಕೆ ಹೋದಾಗ ಅದನ್ನೇ ಒಂದು ಕೆಲಸ ಮಾಡ್ಕೊಂಡಿರೋಕ್ಕಾಗಲ್ಲ. ಎಲ್ಲಿ ಒಂದೊಂದ್ಸರಿ ಬೇಜಾರಾಗುತ್ತೆ, ಈ ದೇವ್ರಿಗೆ ಬಂದಿದ್ದೀವಲ್ಲ, ನಾವೇನೋ ಮಾಡೋದು ತಪ್ಪದ ಅಂತ ಅನ್ನಿಸ್ಬಿಡುತ್ತೆ. ಆದರೂ ನಾನು ಬಿಡಲಿಲ್ಲ, ಯೂಟ್ಯೂಬ್ಗಂತಲೇ ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ. ನನಗೆ ಯೂಟ್ಯೂಬರ್ಸ್ ಕಷ್ಟ ಏನಂತ ನಿಜವಾಗ್ಲೂ ಯೂಟ್ಯೂಬ್ ಮಾಡಿದ್ಮೇಲೆ ಗೊತ್ತಾಗೋದು. ಎಲ್ಲರೂ ಅಂದ್ಕೊಂಡಿರೋ ಥರ ಈಸಿಯಲ್ಲ ಯೂಟ್ಯೂಬು ಅಂತ ನನಗೂ ಗೊತ್ತಾಗಿದ್ದು. ತುಂಬ ಕಷ್ಟ. ಅದಕ್ಕೆ ಯಾರು ಯೂಟ್ಯೂಬರ್ಸ್ ಬಗ್ಗೆ ಏನು ಆ ಥರ ನೀವು ಕೆಟ್ಟದಾಗಿ ಅಂದ್ಕೊಳಕ್ಕೆ ಹೋಗ್ಬಿಡಿ. ತುಂಬ ಕಷ್ಟಪಟ್ಟು ಮಾಡಿರ್ತಾರೆ. ಇಷ್ಟ ಆದರೆ ನೋಡಿ, ಇಲ್ಲಾಂದರೆ ಬ್ಯಾಡ್ ಕಾಮೆಂಟ್ ಮಾತ್ರ ಹಾಕ್ಬೇಡಿ ಅಂತ ಕೇಳ್ಕೊತೀನಿ. ನೋಡ್ತಾ ಇರ್ಬೋದು, ನಾವೀಗ ದೇವಿದು ದರ್ಶನ ಮಾಡ್ಕೊಳಕ್ಕೆ ಮೇಲ್ಗಡೆ ಬಂದ್ವಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ, ಅಲ್ಲಿ ಮುಂದೆ ಎಲ್ಲ ತುಂಬ ಚೆನ್ನಾಗಿದೆ. ನೀರಿಂದು ಎಲ್ಲ ಈ ಥರ ಕಾಣಿಸ್ತಾ ಇದೆಯಲ್ಲ, ಆ ಥರ. ಮತ್ತು ಆ ಕಡೆ ಈ ಕಡೆ ಎಲ್ಲ ಒಂಥರ ಸಣ್ಣ ಸಣ್ಣ ವಿಗ್ರಹಗಳನ್ನ ಕೂರಿಸಿದ್ದಾರೆ ಕಪ್ಪು ಬಂಡೆಗಳೊಳಗಡೆ. ಅದನ್ನು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಅಲ್ಲಿ ಸೆಕ್ಯೂರಿಟಿ ಕೂಗ್ತಾಯಿದ್ರು, ಮಾಡಬೇಡಿ, ವೀಡಿಯೋ ಮಾಡಬೇಡಿ ಅಂತ. ನಾನು ಆದರೂ ಮಾಡಿಕೊಂಡೆ. 1-2-3 ವಿಗ್ರಹಗಳ ಈ ಥರ ಇದ್ವು. ಇದು ಬಂದುಬಿಟ್ಟು ನಾವಲ್ಲಿ ದೊಡ್ಡದಾಗಿ ದೇವಿದು ಪಾದದ ಮುಂದೆ ಹೋದಾಗ ಅಲ್ಲಿ ನಮಸ್ಕಾರ ಮಾಡ್ಕೊಳ್ಳೋವಾಗ ಅವರು ಸೆಕ್ಯೂರಿಟಿಗಳು ಆಫ್ ಮಾಡಿಸ್ಬಿಟ್ರು ಮೊಬೈಲ್. ನಾನು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಮತ್ತು ಅಲ್ಲಿಂದ ಉಪ್ಪಿನ ರಾಶಿ ತೋರಿಸಿದ್ನಲ್ಲ, ಅಲ್ಲಿ ಉಪ್ಪಿಂದೇನೋ ಹರಕೆ ಮಾಡ್ಕೊತಾರೆ. ಅದ್ರ ಬಗ್ಗೆ ನಾವು ಯಾರನ್ನೂ ಕೇಳಲಿಲ್ಲ ಸರಿಯಾಗಿ. ಹೋಗಿರೋರನ್ನ ಕೇಳ್ಕೊಬೇಕು ಅಷ್ಟೇ ನಾವು. ಅಲ್ಲಿ ನಾವು ಉಪ್ಪಿಂದು ಪೂಜೆನೂ ಮಾಡಿಸ್ತಾರೆ, ಉಪ್ಪು ಪ್ಲೇಟಲ್ಲಿ ತೊಗೊಬಂದು. ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ. ನಾನು ಕಾಯಲ್ಲಿ ಪೂಜೆ ಮಾಡಿ ನೋಡಿ, ಅಲ್ಲೊಂದು ಕಾಯಿನ ಕಟ್ಟಿ ಬಂದೆ ನಾನು. ತೋರಿಸಿದ್ನಲ್ಲ ಆವಾಗಲೇ, ಅಲ್ಲೇ ನಾನು ಇಲ್ಲೇ ಪೂಜೆ ಮಾಡೋದು ನೋಡಿ ಎಲ್ರೂ. ಇದು ಈ ಕಡೆ ಉಪ್ಪಿಂದು, ನಾನು ಇವಾಗ ಅಲ್ಲಿ ತೋರಿಸಿದ್ನಲ್ಲ ಅದು. ಅಲ್ಲಿ ಕಾಯಿ ಕಟ್ಟೋ ಪೂಜೆ ಮಾಡ್ತಾರೆ. ದೇವಿ ವಿಗ್ರಹ ಇದೆ ಅಲ್ಲಿ, ದೇವಿ ವಿಗ್ರಹಕ್ಕಾದರೂ ಕಟ್ತಾರೆ, ಇಲ್ಲಾಂದರೆ ಅಲ್ಲಿ ಕಂಬಿ ಇದ್ದಾವಲ್ಲ ಅಲ್ಲಾದರೂ ಕಟ್ತಾರೆ. ಆ ಥರ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಾವು ಬಂದಿದ್ದು ಊಟಕ್ಕೆ ಹೋಗೋಣ ಅಂತೇಳಿ ಬಂದ್ವಿ ನೋಡಿ. ಪೂಜೆ ಎಲ್ಲ ಅಲ್ಲಿ ಮುಗಿಸ್ಕೊಂಡೆ, ಅಲ್ಲೇ ಕಾಯಿ ಹೊಡ್ಕೊಂಡು ನಾವು ಕಾಯಿನ ಕಟ್ಟಿ ಊಟಕ್ಕೆ ಹೋಗೋಣ ಅಂತ ಈ ಕಡೆಯಿಂದನೇ ಊಟಕ್ಕೆ ಹೋಗೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಇದೆಲ್ಲ ಸ್ಟ್ಯಾಚ್ಯುಗಳು ತುಂಬ ಚೆನ್ನಾಗಿದ್ದಾವೆ. ಸಿಂಹದ್ದು ಮತ್ತು ಜಿಂಕೆ ಇವೆಲ್ಲ ಸ್ಟ್ಯಾಚ್ಯು ಬಂಡೆ ಮೇಲೆ ಮಾಡಿರೋದ್ರಿಂದ ಊಟನೂ ತುಂಬ ಚೆನ್ನಾಗಿ ಕೊಟ್ಟಿದ್ದರು ಈ ದೇವಸ್ಥಾನದಲ್ಲಿ. ತಟ್ಟೆಗಳ ಅಲ್ಲೆಲ್ಲ ಸೋಪೆಲ್ಲ ಇಟ್ಟಿರ್ತಾರೆ, ಎಲ್ಲ ನಾವೇ ತೊಳ್ಕೊಂಡು ಹೋಗ್ಬೇಕು. ತುಂಬ ಚೆನ್ನಾಗಿ ಎಲ್ಲ ಫೆಸಿಲಿಟಿ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಖಂಡಿತ ಒಂದು ಸರಿ ಹೋಗಿ ಅಂತ ಕೇಳ್ಕೊತ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.